ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ದ್ರಾಕ್ಷಿಯಿಂದ ಒಂದು ಪಾನೀಯ ಮಾಡ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ದ್ರಾಕ್ಷಿ, ಬೆಲ್ಲ, ನೀರು. ಬೆಲ್ಲ ಅಥವಾ ಕಲ್ಲು ಸಕ್ಕರೆ ತೊಗೋಬೋದು. ಇದು ಏನಕ್ಕೆ ಒಳ್ಳೆಯದು ಅಂದರೆ ಪಿತ್ತ ಜಾಸ್ತಿ ಆದವ್ರಿಗೆ ತುಂಬ ಒಳ್ಳೆಯದು. ಈಗ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ನೀರು ಹಾಕ್ತೀನಿ. ಹಾಕಿಬಿಟ್ಟು ಇದಕ್ಕೆ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ದ್ರಾಕ್ಷಿ ಮತ್ತು ನೀರು ಹಾಕಿದ್ನಲ್ಲ ಅದನ್ನು ಕುದಿಯೋಕೆ ಬಿಡ್ತೀನಿ. ನೋಡಿ, ಕುದೀತಿದೆ. ಇವಾಗ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ. ಕುದೀಲಿ ಚೆನ್ನಾಗಿ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇದನ್ನು ಶೋಧಿಸ್ಕೊತೀನಿ. ನೋಡಿ, ಇವಾಗ ಶೋಧಿಸ್ಕೊತೀನಿ. ನೋಡಿ, 1 ಲೋಟ ನೀರು ಹಾಕಿದ್ದಕ್ಕೆ ನಿಮಗೆ ಅರ್ಧ ಲೋಟ ನೀರು. ನೋಡಿ, ದ್ರಾಕ್ಷಿ ಏನು ವೇಸ್ಟ್ ಆಗಲ್ಲ. ಅದನ್ನು ಆಮೇಲೆ ತಿನ್ಕೋಬಹುದು ಯಾವಾಗ ಬೇಕಾದರೂ. ನೋಡಿ, 1 ಲೋಟ ಹಾಕಿದ್ದಿದ್ದು ನಾನು ನಿಮಗೆ ಅರ್ಧ ಲೋಟಕ್ಕೆ ಇಳಿದಿದೆ. ನೀವು ಇದನ್ನು 2 ಸರ್ತಿ ಬೇಕಾದರೂ ಕುಡಿಬಹುದು. ಇದು ದ್ರಾಕ್ಷಿ ಪಾನೀಯ. ಇದನ್ನು ನೀವು ಯಾವಾಗ ಬೇಕಾದರೂ ಕುಡಿಬಹುದು. ಅಂದರೆ ಬೆಳಗ್ಗೆನಾದರೂ ಕುಡಿಬಹುದು, ಸಂಜೆನಾದರೂ ಕುಡಿಬಹುದು, ಮಧ್ಯಾಹ್ನನಾದರೂ ಕುಡಿಬೋದು. ಅದು ಪಿತ್ತ ಜಾಸ್ತಿ ಆದಾಗ ಒಂಥರ ಹಿಂಸೆ ಆಗುತ್ತೆ. ಆವಾಗ ನೀವು ಇದನ್ನು ಕುಡಿದ್ರೆ ತಕ್ಷಣ ಆರಾಮಾಗುತ್ತೆ. ಇದು ಇವಾಗ ಮಾಡ್ತಿರೋದಲ್ಲ, ಇದು ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರೋ ಪಾನೀಯ. ಇದು ನಮ್ಮ ಅಜ್ಜಿ ಕಾಲದಲ್ಲೂ ಮಾಡ್ತಿದ್ರಂತೆ. ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲ ಮಾಡ್ತಿದ್ರು ಇದನ್ನು. ಆವಾಗ ಈ ಥರ ಪಿತ್ತ ಇದು ಆದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ನಿಮಗೆ ತುಂಬ ಆರಾಮಾಗುತ್ತೆ. ನನ್ನ ಅನುಭವ, ನನಗೂ ಆರಾಮ ಅನ್ನಿಸ್ತು. ನನಗೆ ಪಿತ್ತ ಆದಾಗೆಲ್ಲ ನಾನು ಈ ಥರನೂ ಮಾಡ್ಕೊಂಡು ಕುಡಿತೀನಿ. ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ಕುಡಿದು ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಕುಡಿಯೋಕ್ಕೆ ಆರಾಮಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.